ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಸಮಸ್ತ ಕನ್ನಡ ಬಾಂಧವರಿಗೆ 70ನೆಯ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮ ಅಸ್ತಿತ್ವ. ನಾದದಲ್ಲಿ ನಿಂತ ನುಡಿ ಕನ್ನಡದ ನುಡಿ. ಗರುಡನಂತೆ ಎದ್ದ ಈ ನಾಡು ಸಂಸ್ಕೃತಿಯ ಶಕ್ತಿ ಮತ್ತು ಶೌರ್ಯದ ಪ್ರತೀಕ. 1947 ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ನಂತರ ದೇಶವನ್ನು ಇತಿಹಾಸ ಮತ್ತು ಸಂಸ್ಥಾನದ ಆಧಾರದ ಮೇಲೆ ರಾಜ್ಯಗಳಾಗಿ ವಿಭಜಿಸಲಾಯಿತು. ಮೈಸೂರು ರಾಜ್ಯವು ಮುಖ್ಯವಾಗಿ ಒಡೆಯರ್ ವಂಶದವರ ಆಡಳಿತದಲ್ಲಿದ್ದಂತಹ ಹಳೆಯ ಮೈಸೂರು ಸಂಸ್ಥಾನದ ಭಾಗದಿಂದ ರೂಪುಗೊಂಡದ್ದಾಗಿತ್ತು. ಆದರೆ ಇದು ಕೇವಲ ದಕ್ಷಿಣ ಭಾಗವನ್ನು ಮಾತ್ರ ಪ್ರತಿನಿಧಿಸುತ್ತಿತ್ತು ಮತ್ತು ಸಂಪೂರ್ಣವಾಗಿ ಕರ್ನಾಟಕದ ಜನತೆಯನ್ನು ಒಳಗೊಂಡಿರಲಿಲ್ಲ. 1956ರಲ್ಲಿ ಭಾರತ ಸರ್ಕಾರವು ರಾಜ್ಯಗಳ ಪುನರ್ವ್ಯವಸ್ಥಾ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ಅನ್ವಯವಾಗಿ ರಾಜ್ಯಗಳ ಗಡಿಗಳನ್ನು ಭಾಷೆಗಳ ಆಧಾರದ ಮೇಲೆ ಮರುರಚಿಸಲಾಯಿತು. ಈ ವಿಲೀನದ ನಂತರ ಮೈಸೂರು ಎಂಬ ಹೆಸರು ಹೊಸ ವಿಶಾಲವಾದ ರಾಜ್ಯದ ನಿಜವಾದ ರೂಪವನ್ನು ಪ್ರತಿನಿಧಿಸಲಿಲ್ಲ. ರಾಜ್ಯದ ಉತ್ತರ ಮತ್ತು ತೀರ ಭಾಗದ ಜನರು ಮೈಸೂರು ಎಂಬ ಹೆಸರು ದಕ್ಷಿಣ ಭಾಗವನ್ನು ಮಾತ್ರ ಸೂಚಿಸುತ್ತದೆ ಎಂದು ಭಾವಿಸಿದರು. ಆದ್ದರಿಂದ ಅವರು ಎಲ್ಲ ಕನ್ನಡಿಗರ ಏಕತೆ, ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಹೊಸ ಹೆಸರಿಗಾಗಿ ಆಗ್ರಹಿಸಿದರು. ಕೊನೆಗೂ 1973 ನವೆಂಬರ್ 1ರಂದು ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸರ್ ಡಿ ದೇವರಾಜ ಅರಸುರವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿತು.